ಫಿಲಂ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ಮೆ ಒಬ್ಬ ಭಯಂಕರವಾಗಿರೋ ರಾಕ್ಷಸನ ಜೊತೆ ಫೈಟ್ ಮಾಡೋ ತರ ತೋರಿಸಿರ್ತಾರೆ. ಅದ್ರ ನಿಜವಾಗ್ಲೂ ತುಂಬಾ ಜನ ಆಡಿಯನ್ಸ್ ಈ ರಾಕ್ಷಸನ ಜೊತೆ ಯಾರು ಅಂತ ಇವ್ನು ಯಾಕೆ ಇಲ್ಲಿದ್ದಾನೆ ಅಂತ ಗೊತ್ತಾಗದೆ ಅವರೆಲ್ಲ ಅವರ ಪ್ರಶ್ನೆ ಕೇಳ್ಕೊಂಡಿರ್ತಾರೆ. ಆದ್ರೆ ಇವತ್ತು ನಾನ್ ನಿಮ್ಗೆ ಈ ರಾಕ್ಷಸ ಯಾರು, ಇವ್ನ ಹಿಂದೆ ಇರೋ ಕಥೆ ಏನು ಅಂತ ಹೇಳಿ. ಹಿಂದೂ ಪುರಾಣದಲ್ಲಿ ಸೋಮೇಶ್ವರ ಅನ್ನೋ ಬ್ರಾಹ್ಮಣ ಇರ್ತಾನೆ. ಆ ಕಾಲದಲ್ಲಿ ಅವರು ತುಂಬಾ ಇಂಟೆಲಿಜೆಂಟ್ ಮತ್ತು ಜ್ಞಾನಿಯಾಗಿರ್ತಾರೆ. ಇದಲ್ಲದೆ ಅವರಿಗೆ ದೇವರ ಮೇಲೆ ತುಂಬಾನೇ ಭಕ್ತಿ ಇರುತ್ತೆ. ಸ್ವಲ್ಪ ವರ್ಷಗಳ ನಂತರ ಇವರಿಗೆ ಒಬ್ಬ ರಾಜನ ಮೇಲೆ ದ್ವೇಷ ಆಗಿ ತಮ್ಮ ಬುದ್ಧಿ ಮತ್ತು ಶಕ್ತಿನ ಯೂಸ್ ಮಾಡಿ ಅವ್ರ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ. ಆದ್ರೆ ಆ ಕಾಲದಲ್ಲಿ ಇಂತಹ ಕಾರ್ಯಗಳನ್ನ ಮಾಡೋನ್ನ ಧರ್ಮಿಗಳು ಅಂತ ಕರೀತಿದ್ರು. ಇದೆಲ್ಲ ನೋಡ್ತಿದ್ದ ದೇವರು ಸೋಮೇಶ್ವರ ಸತ್ ಮೇಲೆ ಮತ್ತೆ ಅವ್ನಿಗೆ ಇನ್ನೊಂದು ಜನ್ಮನ ಕೊಡೋಣ ಅಂತ ಯೋಚಿಸ್ತಾರೆ. ಆದ್ರೆ ಈ ಸರಿ ಮನುಷ್ಯನಾಗಿ ಅಲ್ಲ, ರಾಕ್ಷಸನಾಗಿ. ಅವನೇ ಬ್ರಹ್ಮ ರಾಕ್ಷಸ. ಅವನಿಗೆ ಅಂತ ಎರಡು ಕೆಲಸ ಕೂಡ ಕೊಡ್ತಾರೆ. ಮೊದಲನೇದೇನಂದ್ರೆ ಯಾವ ರಾಜ ಇವನ ಆತ್ಮನ ಕಂಟ್ರೋಲ್ ಮಾಡ್ತಾನೋ ಅವ್ನು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ಬೇಕು. ಇನ್ನೊಂದು ಆ ಊರಿನಲ್ಲಿರೋ ಪುಣ್ಯ ಸ್ಥಳಗಳನ್ನ ಇವರು ಕಾವಲು ಕಾಯ್ಬೇಕು. ಆದ್ರೆ ಇಲ್ಲಿ ಇನ್ನೊಂದು ಕಂಡೀಷನ್ ಬೇರೆ ಇದೆ. ಯಾವ ರಾಜ ಇವನಿಗೆ ಕೆಲಸ ಕೊಡ್ತಿದ್ನೋ ಆ ರಾಜ ನಿರಂತರವಾಗಿ ಕೆಲಸ ಕೊಡ್ತಾನೆ ಇರಬೇಕು. ಇಲ್ದಿದ್ರೆ ಆ ಬ್ರಹ್ಮ ರಾಕ್ಷಸ ಈ ರಾಜನ ಕೊಲ್ಬೋದಾಗಿತ್ತು. ಹೀಗೆ ಆ ಬ್ರಹ್ಮ ರಾಕ್ಷಸ ಅವನಿಗೆ ಕೊಡೋ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿ ಕೊನೆಗೆ ರಾಜನ ಹತ್ರ ಯಾವುದೇ ಕೆಲಸ ಕೊಡೋದಕ್ಕೆ ಇಲ್ಲ ಅಂತ ಗೊತ್ತಾದಾಗ ಆ ರಾಕ್ಷಸ ರಾಜನ ಕೊಲ್ಲೋದಕ್ಕೆ ಅಂತ ತುಂಬಾ ಕೋಪವಾಗಿ ಬರ್ತಾನೆ. ಆದ್ರೆ ಹೋಗೋ ದಾರಿನಲ್ಲಿ ಆ ರಾಜನ ಹೆಂಡತಿ ಈ ಬ್ರಹ್ಮ ರಾಕ್ಷಸನ ಎದುರಿಸಿ ನಿಲ್ತಾರೆ. ಇವನ್ನ ಹೀಗೆ ಬಿಟ್ರೆ ರಾಜನ ಕೊಲೆ ಮಾಡೋದು ನಿಶ್ಚಿತ ಅಂತ ಗೊತ್ತಾಗಿ ತುಂಬಾ ಬುದ್ಧಿವಂತಿಕೆಯಿಂದ ಅವನಿಗೆ ಒಂದ್ ಕೆಲಸ ಕೊಡ್ತಾರೆ. ಬ್ರಹ್ಮ ರಾಕ್ಷಸನಿಗೆ ಅವ್ರ ತಲೆ ಕೂದಲನ್ನ ಕೊಟ್ಟು ಇದನ್ನ ನೇರವಾಗಿ ನಿಲ್ಲಿಸಿ ತಗೊಂಡ್ ಬಾ ಅಂತ ಹೇಳಿರ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಆ ತಲೆ ಕೂದಲನ್ನ ನೇರವಾಗಿ ನಿಲ್ಸೋದಕ್ಕೆ ಆಗಲ್ಲ. ಆದರೂ ಇದು ದೇವ್ರು ಕೊಟ್ಟಿರೋ ಕೆಲಸ ಅಂತ ತಮ್ಮ ಜೀವನ ಫುಲ್ಲು ಆ ಕೂದಲನ್ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತೆ ಇವರಿರೋ ಜಾಗ ಕೂಡ ಪವಿತ್ರವಾದ ಜಾಗ ಅಂತ ಹೇಳಿರೋದ್ರಿಂದ ಆ ಜಾಗವನ್ನ ಇವರು ಸಾವಿರಾರು ವರ್ಷಗಳಿಂದ ಕಾವಲು ಕಾಯ್ತಾ ಇರ್ತಾರೆ. ಇದರಿಂದನೇ ಬರ್ಮೆ ಒಳಗ್ ಬಂದ ತಕ್ಷಣ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ.